ನಮಸ್ಕಾರ ಎಲ್ಲರಿಗೂ. ಮೈಸೆಲ್ಫ್ ಡಾಕ್ಟರ್ ಮೊಹಮ್ಮದ್ ಅಜೀಜ್ ಅಹಮದ್, ಕನ್ಸಲ್ಟೆಂಟ್ ಪೀಡಿಯಾಟ್ರಿಷಿಯನ್ ಆ್ಯಂಡ್ ನಿಯೋನೆಟಾಲಜಿಸ್ಟ್. ನಾ ಡೈರೆಕ್ಟರ್ನೂ ಇದ್ದೀನಿ ಯೂನಿವರ್ಸಲ್ ಕಿಡ್ಸ್ ಹಾಸ್ಪಿಟಲ್ ಕಡೆ. ಮಾತಾಡೋದು ಒಂದು ಕೇಸ್ ಬಗ್ಗೆ. ಪೇಷಂಟ್ ಆಫ್ ತೂರಿಬಾಯಿ ಸಾವಲ್ಗಿಲಿಂದ ಗೌರ್ಮೆಂಟ್ ಹಾಸ್ಪಿಟಲಿಂದ ಡೆಲಿವರಿ ಆಗ್ಯದ. ನಮ್ಮಲ್ಲಿ ಬಂದವ ವಾಮಿಟಿಂಗ್ ಮತ್ತು ರೆಸ್ಪಿರೇಟರಿ ಡಿಸ್ಟ್ರೆಸ್ ಸಲುವಾಗಿ. ನಾವು ಇಲ್ಲಿ ಅಡ್ಮಿಟ್ ಮಾಡಿದ ಮೇಲೆ ಬೇರೆ ಡಯಾಗ್ನೋಸಿಸ್ ಬಂತು. ಅದು ಟ್ರಿಕ್ಯೋಇಸೋಫೇಜಿಯಲ್ ಫಿಸ್ಟುಲಾ ಅಂತ. ರೈಸ್ ಟ್ಯೂಬ್ ಹಾಕೊಂಡು ನಾವು ಮುಖದಾಗ ನೋಡಿದೀವಿ, ಅದು ಒಳಗೆ ಹೊಟ್ಟೆದಾಗ ಹೋಗಿದ್ದಿಲ್ಲ. ಅದಕ್ಕೆ ಸಲುವಾಗಿ ನಾವು ಡಯಾಗ್ನೋಸ್ ಮಾಡಿದ್ವಿ ಟ್ರಿಕ್ಯೋಇಸೋಫೇಜಿಯಲ್ ಫಿಸ್ಟುಲಾ ಅಂತ. ಇದು ಒನ್ ಆಫ್ ದ ಎಮರ್ಜೆನ್ಸೀಸ್ ಇರ್ತಾವ. ಅದಕ್ಕೆ ಸಲುವಾಗಿ ನಾವು ಇಮಿಡಿಯೇಟ್ಲಿ ಆಪರೇಟ್ ಮಾಡಬೇಕು, ಇಲ್ಲಾಂದರೆ ಕೂಸಿಗೆ ಜೀವಕ್ಕೆ ಖತರ ಇರ್ತಾವ, ಇಲ್ಲಾಂದರೆ ಬದುಕೋದು ಕಷ್ಟ ಇರ್ತಾವ. ಇಮಿಡಿಯೇಟ್ಲಿ ನಾಳೆ ಪ್ರೀ ಆಫ್ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿಕೊಂಡು ನಮ್ಮ ಸರ್ಜಿಕಲ್ ಟೀಮ್ ರೆಡಿ ಇತ್ತು. ನಾಳೆ ಒಂದು 12 hours ಸಾಕ ಆಪರೇಷನ್ ಮಾಡಿಕೊಂಡು ಸಕ್ಸಸ್ಫುಲಿ, ಅದು ಒನ್ ಆಫ್ ದ ಎಮರ್ಜೆನ್ಸಿ ಕೇಸ್ ಇತ್ತು. ಸಕ್ಸಸ್ಫುಲಿ ವಿ ಆಪರೇಟೆಡ್ ಅಪ್ ಆ್ಯಂಡ್ ಬೇಬಿ ಸ್ವಲ್ಪ ದಿನ ವೆಂಟಿಲೇಟರ್ ಮೇಲೆ ಇತ್ತು, HFNC ಮೇಲೆ ಇತ್ತು ಮತ್ತು ಆಕ್ಸಿಜನ್ ಮೇಲೆ ಇತ್ತು. ಫೀಡಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀವಿ. ಚಲೋ ಪಚಾನ್ ಆಗ್ಲಕತ್ತಾವ, ಡೈಜೆಸ್ಟ್ ಆಗ್ಲಕತ್ತಾವ. ನಾವು ಈ ದಿನ ಬಹಳ ಖುಷಿ ಆಗೀವಿ, ಯಾಕಂದ್ರೆ ಇದು ಫಸ್ಟ್ ಕೇಸ್ ಇಲ್ಲ, ಸೆಕೆಂಡ್ ಕೇಸ್ ನಾವು ಡಯಾಗ್ನೋಸ್ ಮಾಡ್ಕೊಂಡು ಚಲೋ ಮಾಡ್ಕೊಂಡು ಎಲ್ಲ ಚಲೋ ಮಾಡ್ಕೊಂಡು ಕಟ್ಸ್ಲಕತ್ತೀವಿ, ಡಿಸ್ಚಾರ್ಜ್ ಮಾಡ್ಲಾಕತ್ತೀವಿ. ಆ್ಯಂಡ್ ಇದು ನಮ್ದು ಹಾಸ್ಪಿಟಲ್ದಾಗ ಸ್ಪೆಷಲಿ NICU PICU ವೆಲ್ ಎಕ್ವಿಪ್ಡ್ ಅವ, ವೆಲ್ ಸರ್ಜಿಕಲ್ ಟೀಮ್ ಮತ್ತು ಒಂದು ಇಂಟೆನ್ಸಿವಿಸ್ಟ್ ಆ್ಯಂಡ್ ಪೀಡಿಯಾಟ್ರಿಷಿಯನ್ಸ್ ಎಲ್ಲ ರೌಂಡ್ ದ ಕ್ಲಾಕ್ 24/7 ಇದಾವ. ನಾವು ಎಲ್ಲ ಗುಲ್ಬರ್ಗ ಪಬ್ಲಿಕ್ಗೆ ಇದು ರಿಕ್ವೆಸ್ಟ್ ಮಾಡ್ಲಕತ್ತೀವಿ. ಅಪಾರ್ಕ್ ಸ್ಕೀಮ್ ನಂಬಲ್ಲಿ ಅವ, ನಮ್ಮ ಹಾಸ್ಪಿಟಲ್ ಎನ್ಪ್ಯಾನಲ್ಡ್ ಅವ. ನೀವು ಎನ್ಪ್ಯಾನಲ್ ಹಾಸ್ಪಿಟಲ್ದಾಗ BPL ಕಾರ್ಡ್ ಇದ್ದಾರೆ, ನಾವು ಎಲ್ಲ ಫ್ರೀ ಮಾಡ್ಕೊಂಡು ಕೊಡ್ತೀವಿ. ಗೌರ್ಮೆಂಟ್ ನಮಗೆ ಇದು ಎನ್ಪ್ಯಾನಲ್ಮೆಂಟ್ ಕೊಟ್ಟವ. ನೀವು ಇದು ಅವೇಲ್ ಮಾಡ್ಕೋರಿ. ಮತ್ತು ನಮ್ಮ ಹಾಸ್ಪಿಟಲ್ ಏನೇನು ಸ್ಪೆಷಲಿಸ್ಟ್ ಅವ ಅದು ಎಲ್ಲ ಯೂಸ್ ಮಾಡಬಹುದು. ಗೌರ್ಮೆಂಟ್ ಸ್ಕೀಮ್ದಾಗ ನೀವು ಎಲ್ಲ ಮಾಡಬಹುದು. ಇದು ಗೌರ್ಮೆಂಟ್ ಸ್ಕೀಮ್ದಾಗ ಏನು ರೊಕ್ಕ ಕೊಡೋದು ಏನು ಇರಂಗಿಲ್ಲ, ಝೀರೋ ಪೇಮೆಂಟ್ ಇರ್ತಾವ. ಎಲ್ಲ ಸ್ಕೀಮ್ದಾಗ ನಾವು ಮಾಡ್ಕೊಂಡು ಕೊಡ್ತೀವಿ. ಸೊ ಆಲ್ ಹೂಎವರ್ or poor people, only one thing is they should have one Aadhaar card ಮತ್ತು BPL ಕಾರ್ಡ್. ಇದು ಇದ್ದರೆ ನಾವು ಫ್ರೀ ಮಾಡ್ಕೊಂಡು ಕೊಡ್ತೀವಿ. ದಯವಿಟ್ಟು ಅವೇಲ್ ಅವರ್ ಫೆಸಿಲಿಟೀಸ್. ಥ್ಯಾಂಕ್ ಯು ಸೋ ಮಚ್. ಡೇ 1ಗೆ ನಮ್ದು ಹಾಸ್ಪಿಟ್ಲಿಗೆ ಬಂದವ. ಬಟ್ ಬಂದ ತಕ್ಷಣ ಅವರಿಗೆ ಏನು ಕಂಪ್ಲೇಂಟ್ಸ್ ಇತ್ತಂದ್ರೆ ವಾಮಿಟಿಂಗ್ ಎಷ್ಟು ಇತ್ತು ಮತ್ತು ಉಸಿರಾಡೋದು ತ್ರಾಸ ಇತ್ತು. ಮತ್ತು ನಾವು ಇಲ್ಲಿ ಬಂದ ಕೇಸಿ ನೋಡಿದ ಮೇಲೆ ಉಸಿರಾಡೋದು ಯಾಕೆ ತ್ರಾಸ ಬಂದವಪ್ಪ, ಇನ್ವೆಸ್ಟಿಗೇಷನ್ ಮಾಡಿದೀವಿ, ಎಕ್ಸ್ರೇ ಮಾಡಿದೀವಿ. ನಮ್ಗೆ ಏನು ಅದು ಬೆಡ್ ಕೇಸಿ, ಮಗುನು 1.6 kg, ತೂಕನೂ ಕಡಿಮೆ ಇತ್ತು, ಕಮ್ಜೋರ್ನೂ ಇತ್ತು. ಮತ್ತು ಇದು ಟ್ರಿಕ್ಯೋಇಸೋಫೇಜಿಯಲ್ ಫಿಸ್ಟುಲಾ ಮತ್ತು ನಾವು ಡಯಾಗ್ನೋಸ್ ಮಾಡಿಕೊಂಡು ಅದು ಆಪರೇಟ್ ಸಕ್ಸಸ್ಫುಲಿ ಮಾಡಿಕೊಂಡು ಕಟ್ಸಾಗುತ್ತೆ. ಇದು ಆಪರೇಷನ್ ವೆರಿ ರೇರ್ ಇರ್ತಾವ. ಇದು ಟಾಪ್ ಆಗೋದು ಬೇಬೀಸ್ 1 in 1000 ಇರ್ತಾವ. ಎಲ್ಲರ ಬೇಬೀಸ್ಗೆ ಆಗಂಗಿಲ್ಲ. 1 in 1000 1 ಬೇಬೀಸ್ಗೂ ಆಗ್ತಾವ. 1000 ಒಬ್ಬರಿಗೂ ಆಗಬಹುದು. ಬಟ್ ಗುಡ್ ಥಿಂಗ್ ಏನಂದರೆ ನಮ್ಮಲ್ಲಿ ಇಮಿಡಿಯೇಟ್ಲಿ ಡಯಾಗ್ನೋಸ್ ಹಾಕಿಸಿ ಮತ್ತು ಸರ್ಜಿಕಲ್ ಟೀಮ್ ರೆಡಿ ಇತ್ತು. ಇಲ್ಲಾಂದ್ರೆ ಏನಾಗ್ತಾವ, ನಮ್ಮ ಕಲಬುರ್ಗಿ ಪೀಪಲ್ ಬೆಂಗಳೂರಿಗೆ, ಶೋಲಾಪುರಿಗೆ, ಹೈದರಾಬಾದ್ಗೆ ಹೋಗ್ತೀವಿ. ಬಟ್ ಗೌರ್ಮೆಂಟ್ ಹ್ಯಾಸ್ ಗಿವನ್ ಸೋ ಮಚ್ ಹೆಲ್ಪ್. ನಮ್ಮ ಗರೀಬರಿಗೆ ಫೆಸಿಲಿಟೀಸ್ ಕೊಟ್ಟಾರ. ಅದಕ್ಕೆ ಸಲುವಾಗಿ ನೀವು ಎಲ್ಲರೂ ಅವೇಲ್ ಮಾಡ್ಕೋರಿ. ನಮ್ಮ ಹಾಸ್ಪಿಟಲ್ ಬಂದ್ ಕೇಸಿ ಕಾಂಪ್ಲಿಕೇಟೆಡ್ ಸರ್ಜರೀಸ್ ಇದ್ದರೆ ನಾವು ರೆಡಿ ಇದ್ದೀವಿ. ಅದು ಎಲ್ಲ ಫ್ರೀ ಮಾಡ್ಕೊಂಡು ಸ್ಕೀಮ್ದಾಗ ಮಾಡ್ಕೊಂಡು ಕೊಡ್ಬಹುದು.